ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೆನಪಾಗುತ್ತೆ. ಈ ಕಡೆ ಮನಸ್ವಿನಿ, ಏನು ಮಾಡ್ತಿದ್ದೆ ನೀನು? ಉಪವಾಸ ಮಾಡ್ತೀನಿ ಅಂತ ಹೇಳಿ ಕೆಳಗಡೆ ಈಗ ನಿಮ್ಮಮ್ಮ ಸಿಗೋವರೆಗೂ ಸಿಗಲಿ ಅಂತ ಹೇಳಿ ವ್ರತ ಮಾಡ್ತಿದ್ದೀನಿ ಅಂತ ಹೇಳಿ ಉಪವಾಸ ಮಾಡ್ತೀನಿ ಅಂತ ಅಂದೆ. ಈಗ ನೋಡಿದ್ರೆ ಇಲ್ಲಿ ಬಂದು ಕದ್ದು ಪೀಸ ತಿಂತಿದ್ಯಾ ಅಂತ ಹೇಳಿ ಈ ಕಡೆ ಬಂದು ಅಶ್ವಿನಿಗೆ ಹೇಳ್ತಾ ಇರ್ತಾರೆ. ಆಗ ಅದು ಅಪ್ಪು, ನನಗೆ ಹೊಟ್ಟೆ ಹಸಿತಾ ಇತ್ತು, ತಡ್ಕೊಳಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ಇದನ್ನು ದೇವ್ಯಾನಿ ಚಿಕ್ಕಮ್ಮ ಹತ್ರ ಹೇಳ್ಕೊಂಡೆ, ಅದಕ್ಕೆ ಅವರೇ ಆ ಪಿಜ್ಜಾನ ಆರ್ಡರ್ ಮಾಡಿದ್ರು ಅಲ್ವಾ ಚಿಕ್ಕಮ್ಮ ಅಂತ ಹೇಳಿ ದೇವ್ಯಾನಿನ ಈ ಕಡೆ ಅಶ್ವಿನಿ, ಫ್ರಾಡ್ ಅಶ್ವಿನಿ ಕೇಳ್ತಾ ಇದ್ದರೆ, ಹೌದು ಪಾಪ ತುಂಬ ಹಸುವಾಗ್ತಿದೆ ಅಂತ ಹೇಳಿದ್ಲು, ಆದರೂ ಈ ಮನೇಲಿ ಹೇಗಿರಬೇಕು ಅಂತ ನಿನ್ನಿಂದ ನೋಡಿ ಕಲಿಬೇಕು ನೋಡು ಮನಸ್ವಿನಿ ಅಂತ ಹೇಳಿ ಈ ಕಡೆ ಅಪೇಕ್ಷೆ ಅವರು ಹೇಳ್ತಾ ಇರ್ತಾರೆ. ಸೂಪರ್ ನೀನು, ಅಲ್ಲ ನನಗೂ ಕೂಡ ಈ ವಿಷಯ ಹೇಳಿದ್ದಿದ್ರೆ ನಾನು ಯಾರಿಗೂ ಕಾಣಿಸ್ತಿರೋ ಹಾಗೆ ಇಲ್ಲಿಗೆ ಬಂದು ನಾನು ನಿನ್ನ ಜೊತೆ ತಿಂತಿದ್ದೆ ತಾನೆ ಅಂತ ಹೇಳಿ ಈ ಕಡೆ ಅಪ್ಪು ಅವ್ರು ಹೇಳ್ತಾ ಇದ್ದರೆ, ಹಸುವಾಗ್ತಿದೆ ನನಗೆ ಅಂತ ಹೇಳಿ ನನಗೆ ತುಂಬ ಹಸುವಾಗಿತ್ತು, ಅದಕ್ಕೆ ನಾನು ಬಂದುಬಿಟ್ಟೆ. ಹೌದಾ, ಸರಿ ಹೋಗು, ಏನು ತಗೋ ತಿನ್ನು ಹೋಗು, ಅಯ್ಯೋ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ. ಅಯ್ಯೋ ಇಲ್ಲಿ ಒಂದೇ ಸ್ಲೈಸ್ ಇರೋದು, ಇನ್ನೊಂದು ಆರ್ಡರ್ ಮಾಡ್ತೀನಿ, ಹೋಗಿ ತಿನ್ನು ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಹೇಳ್ತಾ ಇರ್ತಾರೆ. ಹಾಗೆ ನನ್ನನ್ನೇ ಯೂಸ್ ಎಷ್ಟು ಮಾಡ್ಕೊತಾಳೆ ಇವಳು ಅಶ್ವಿನಿ ಅಂತ ಹೇಳಿ ಈ ಕಡೆ ದೇವ್ಯಾನಿಯವರು ಮನಸ್ಸಲ್ಲಿ ಬೈಕೋತಾ ಇರ್ತಾರೆ. ಹುಷಾರಾಗಿರಬೇಕು ಇವಳ ಹತ್ರ ಅಂತ ಹೇಳಿಬಿಟ್ಟು ಬೈಕೊಂಡು, ಅತ್ತೆ ಪಿಜ್ಜಾ ಚೆನ್ನಾಗಿದೆ, ನಿಮಗೆ ಬೇಡಮ್ಮ ನೀನು ತಿನ್ನು ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಾನು ತಿಂದ ಹಾಗೆ ತಿಂತೀನಿ, ಮತ್ತೆ ಟೈಮ್ ನೋಡ್ತಿದ್ಯಲ್ಲ, ಯಾರಿಗಾದರೂ ಕಾಯ್ತಾ ಇದೆಯಾ ಅಂತ ಹೇಳಿ ಈ ಕಡೆ ಅಶ್ವಿನಿ ಅವರು ನಚಿಕೇತನ ಕೇಳ್ತಾ ಇದ್ದರೆ, ಇಲ್ಲ ಎಲ್ಲಿ ಅಂತ ನೋಡ್ತಾ ಇದ್ದೆ, ಇನ್ನು ಪೂಜೆ ಮಾಡೋರು ಬರಲಿಲ್ವಲ್ಲ ಅಂತ ಹೇಳಿ ನೋಡ್ತಾ ಇದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಪರವಾಗಿಲ್ವೇ, ನನ್ನ ಚಿಕ್ಕ ಮಗನಿಗೂ ಕೂಡ ದೇವ್ರ ಪೂಜೆ ಪುನಸ್ಕಾರ ಎಲ್ಲ ಅಂದರೆ ತುಂಬ ಭಯಭಕ್ತಿ ಅನ್ನಿಸ್ತಾ ಇದೆ ಅಂತ ಹೇಳೋದಕ್ಕೆ ಅಪ್ಪನ ಮಗ ಆದರೆ ಒಂದು ಒಳ್ಳೆ ವಿಚಾರದಲ್ಲಿ ನನ್ನ ಗುಣನೇ ಹೊತ್ಕೊಂಡಿದ್ದಾನೆ, ಭೇಷ್ ಮಗನೆ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಹೇಳ್ತಾ ಇರ್ತಾರೆ. ಸಂಗೀತನ ಮಾತು ಕೇಳಿ ಈ ಕಡೆ ಎಲ್ಲರೂ ಕೂಡ ಆಶ್ಚರ್ಯದಲ್ಲಿ ನೋಡ್ತಾ ಇರ್ತಾರೆ. ಹಲೋ, ಅದಕ್ಕೆ ಮೈದ್ನ ಇಬ್ಬರೂ ಕೂಡ ಕಣ್ಣು ಮಿಟುಕಿಸ್ದಂಗೆ ಗಡಿಯಾರನೇ ನೋಡ್ತಿದ್ದೀರಲ್ಲ ಅಂತ ಹೇಳಿ ಬೈತಾ ಇರ್ತಾರೆ. ಹಾಗೆ ಬೈತಾ ಇದ್ದರೆ ಈ ಕಡೆ ಏನು ವಿಷಯ ಭೂಮಿ, ನೀನಾದರೂ ಹೇಳ್ತೀಯಾ ಇಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅತ್ತೆ, ನನ್ನ ಮೈದ್ನ ಅಪೇಕ್ಷೆ ಮುಂದೆ ಅಷ್ಟೊಂದು ಬಿಲ್ಡಪ್ ತೊಗೊಂಡ ಸತ್ಯನಾರಾಯಣ ಪೂಜೆಗೆ ಉಪವಾಸ ಮಾಡ್ತೀನಿ ಅಂತ, ಆದರೆ ಒಂದು ಚೊಂಬು ಜ್ಯೂಸ್ ಕುಡ್ತಿದ್ದಾನೆ ಅಂತ ಹೇಳಿ ಈ ಕಡೆ ಭೂಮಿಯವರು ಹೇಳ್ತಾ ಇರ್ತಾರೆ ಸಂಗೀತ ಹತ್ರ. ಹೊಟ್ಟೆ ಹಸಿವು ಆಗ್ತಿದೆ ಅಂತ ಹೇಳಿ ಇಲ್ಲಿ ಪರದಾಡ್ತಿದ್ದಾನೆ ನೋಡು ಮೈದನ, ನೀನು ಸತ್ಯನಾರಾಯಣ ಪೂಜೆ ಆಗೋವರೆಗೂ ಕೂಡ ಹೊಟ್ಟೆ ಪೂಜೆ ಇಲ್ಲ ಅಂತ ಹೇಳಿ ಈ ಕಡೆ ಭೂಮಿಯವರು ನಚಿಕೇತ್ಗೆ ಹೇಳ್ತಾ ಇರ್ತಾರೆ. ಹೊಟ್ಟೆ ಪೂಜೆ ಇಲ್ಲ, ನೀನು ಉಪವಾಸ ಇರ್ತೀನಿ ಅಂತ ಹೇಳಿ ಸುಳ್ಳು ಹೇಳ್ತೀಯ, ಜ್ಯೂಸ್ ಕುಡಿತೀಯ, ಯಾಕೆ ಕುಡ್ದೆ ನೀನು ಅಂತ ಹೇಳಿ ಸಂಗೀತ ಅವರು ಬೈತಾ ಇರ್ತಾರೆ. ಹಾಗೆ ಸಂಗೀತ ಅವ್ರನ್ನ ಮಾತನ್ನ ಕೇಳಿ, ನಿನ್ನ ತಾಯಿ ನನಗೆ ಈ ಥರ ಉಪವಾಸ ಮಾಡು ಅಂತ ಹೇಳಿದ್ರು, ಆದರೆ ಏನು ನೀನು ನೋಡು ಅಜಿತ್ ಉಪವಾಸ ಇರ್ತೀನಿ ಅಂತ ಹೇಳ್ತಿದ್ದಾನೆ, ಬೆಳಗ್ಗೆ ಒಂದು ಚೊಂಬು ಜ್ಯೂಸ್ ಕುಡ್ತಿದ್ದಾನಂತೆ, ಭೂಮಿ ಹೇಳಿದ್ಲು. ಕಳಿಸು ಇಲ್ಲಿ, ಇದೇ ನೀನು ಈ ಕಡೆ ಸಾಹೇಬ್ರೆ ಇದೆಲ್ಲ ಬಿಡಿ, ಈಗ ಕಳಿಸ್ತೀನಿ, ನನಗೆ ಬೇಡ ಅಂತ ಹೇಳಿ, ನನಗೆ ಊಟ ಬೇಡ ಅಂತ ಹೇಳಿ ಅಜಿತ್ ಅವರು ಅಲ್ಲಿಂದ ಹೋಗ್ತಾ ಇದ್ರೆ, ಯಾಕೆ ಬ್ರೋ ಹೊರಗಡೆ ಏನಾದರೂ ಮೇಯ್ಕೊಂಡು ಹೋಗ್ತೀಯಾ ನೀನು ಅಂತ ಹೇಳಿ ಹೇಳ್ತಾ ಇದ್ರೆ, ಬ್ರೋ ಹೊರಗಡೆ ಏನಾದರೂ ಮೇಯ್ಕೊಂಡು ಬಂದ್ಯಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ತರಲೆ ನನ್ನ ತಮ್ಮ, ನಾನು ನಿನ್ನ ಥರ ಅಲ್ಲ, ನಾನು ಉಪವಾಸನೇ ಇದ್ದೀನಿ, ಏನು ನಚ್ಚಿ ನೀನು ಈ ರೀತಿಯಲ್ಲಿ ಹೇಳ್ತಿದ್ಯಾ, ಸರಿಯಾಗಿ ಮಾತಾಡು, ಯಾವ ರೀತಿ ಮಾತಾಡ್ತಿದ್ದೀನಿ, ನೀನು ಅಮೇರಿಕದಿಂದ ಬಂದಿದ್ಯಾ, ಮದರ್ ಇಂಡಿಯಾ, ನಾನು ಅಮೇರಿಕದಲ್ಲಿ ಚಂದ್ರಲೋಕಕ್ಕೆ ಹೋಗಿ ಬಂದ್ರೂ ಪಕ್ಕ ಲೋಕಲ್ ಮಂಡ್ಯ ಬಾಯ್ ನಾನು ಅಂತ ಹೇಳಿ ಈ ಕಡೆ ನಚಿಕೇತವ್ರು ಹೇಳ್ತಾ ಇರ್ತಾರೆ. ನೀನು ಯಾಕೋ ಊಟ ಬೇಡ ಅಂತಿದ್ಯಾ ನೀನು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ, ಹಸ್ವಿಲ್ಲ ಅಮ್ಮ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಹಾಗೆ ಅಲ್ಲಿಗೆ ಸತ್ಯಣ್ಣ ಸಾಹೇಬ್ರಿಗೆ ತಿಂಡಿ ಕೊಡಿಸಿಲ್ಲ ಅಂತ ಹೇಳಿ ಈ ಕಡೆ ಭೂಮಿಯವರು ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಸರಿ ಊಟನೇ ಬೇಡ ಅಂತ ಹೇಳ್ತಿರ್ತಾನೆ. ಈ ಕಡೆ ಇಲ್ಲ ಸತ್ಯನ, ನಾನು ಹೊಟ್ಟೆ ತುಂಬ ತಿನ್ನೋವರೆಗೂ ಬಿಡಲೇ ಇಲ್ಲ, ತುಂಬ ಫೋರ್ಸ್ ಮಾಡಿ ನನಗೆ ತಿಂಡಿ ತಿನ್ನಿಸಿದ್ರು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇದ್ದರೆ, ಈ ಕಡೆ ಓಹೋ ಏನದು ಕಿಚನಿಂದ ಇಷ್ಟೊಂದು ಘಮ ಅಂತ ಪರಿಮಳ ಬರ್ತಿದೆ ಅಂತ ಹೇಳಿ ಗ್ರೀನ್ ನಾನು ಸಹಾಯ ಮಾಡಿರುವಂಥ
ಹುಳಿ ಅಲ್ವಾ, ಅಯ್ಯಪ್ಪ ಅದು ತಿನ್ನಬೇಕು ಅಂತ ಹೇಳಿ ತುಂಬ ಅನ್ನಿಸ್ತಾ ಇದೆ. ಗುಬ್ಬಿ ನನಗೆ ಬಡಿಸ್ಬಿಡಿ, ಮೊದಲು ನಾನೇ ತಿಂದು ಬಾರಿಸ್ಬಿಡ್ತೀನಿ. ಯಾಕೋ ಹುಳಿ ಮಾಡಿದ್ರೆ ಅಜಿತ್ ಭರ್ಜರಿ ಬಾರಿಸೋಣ ಬಾ 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 ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ. ಸಾಹೇಬ್ರೆ ಒಂದು ಸ್ವಲ್ಪ ಬಳಸ್ಕೊಂಡು ಬರಲ್ಲ ಬೇಡ ಅಂತ ಹೇಳಿ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಹೋಗಲಿ ಬಿಡು ಮಾರಾಯ, ಗಂಡ ತನ್ನ ಏನೋ ಪ್ರೀತಿಯಿಂದ ಹೇಳಿದ್ರಪ್ಪ, ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಕೋಪ ಮಾಡ್ಕೊತೀಯ ನೀನು? ಸರಿ ಹೋಗಲಿ ಬಿಡು ಸಾಹೇಬ್ರೆ, ಸ್ವಲ್ಪ ಹಾಲು ಹಣ್ಣು ಜ್ಯೂಸ್ ಏನಾದರೂ ತರಲ್ಲ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಕೇಳ್ತಾ ಇದ್ದರೆ, ಇಲ್ಲ ಏನು ಬೇಡ ನನಗೆ, ನಾನು ಆರಾಮಿದ್ದೀನಿ, ನಾನೇನು ತಿನ್ನೋ ಹಾಗಿಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಹಾಗೆ ಎಲ್ಲರೂ ಕೂಡ ಅಜಿತ್ ಮಾತನ್ನ ಕೇಳಿ ಆಶ್ಚರ್ಯಕ್ಕೆ ಒಳಗಾಗಿರ್ತಾರೆ. ಹಾಗೆ ಹೊರಟಿದ್ದಾರೆ, ಬರ್ತಾ ಇದ್ದಾರೆ ಪುರೋಹಿತರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ, ಒಂದು ರೂಮಲ್ಲಿ ಇರ್ತೀನಿ, ಮನೆ ತಕ್ಷಣ ಹೇಗಮ್ಮ, ನಾನು ಚೂರು ಡ್ರೆಸ್ಸಿಂಗ್ ಮಾಡಿಕೊಂಡು ಬರ್ತೀನಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಸರಿನಪ್ಪ ಅಂತ ಹೇಳಿ ಎಲ್ಲ ಹೇಳ್ತಾ ಇರ್ತಾರೆ. ಭೂಮಿ ನನಗೂ ಅಡುಗೆ ಮನೇಲಿ ಕೆಲಸ ಇದೆ, ಮದರ್ ಇಂಡಿಯಾ ನನಗೂ ಏನಾದರೂ ಕೊಡು, ಅಡುಗೆ ಮನೆಗೆ ಬಂದು ಕಾಲ್ ಮಾಡ್ತೀರಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಸರಿ ಆಯಿತು ಅಂತ ಹೇಳಿ ಅಜಿತ್ ಅವರು ಕೂಡ ಉಪವಾಸ ಮಾಡ್ತಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ, ಉಪವಾಸನ ಯಾಕೆ ಸತ್ಯಣ್ಣ ಉಪವಾಸ? ಅವರು ನಿನಗೋಸ್ಕರ ನಿಮ್ಮ ತಾಯಿಗೋಸ್ಕರ ತಾಯಿ ಜೈಲಿಂದ ಬಿಡುಗಡೆ ಆಗಲಿ ಅಂತ ಹೇಳಿ ಬರಲಿ ಅಂತ ಹೇಳಿಬಿಟ್ಟು ಈ ಕಡೆ ಅವನು ಉಪವಾಸ ಮಾಡ್ತಿರೋದು ಅಂತ ಹೇಳಿ ಈ ಕಡೆ ಸತ್ಯಣ್ಣ ಅವರು ಹೇಳ್ತಾ ಇರ್ತಾರೆ ಭೂಮಿ ಹತ್ರ. ಅಷ್ಟೇ ಅಲ್ಲ, ಭೂಮಿ ಶಾರದನ್ನ ಅವರು ಬೇಗ ಸಿಗಲಿ ಅಂತ ಹೇಳಿ ಈ ಕಡೆ ಅಷ್ಟೇ ಅಲ್ಲ, ಅವನು ಅದಕ್ಕೋಸ್ಕರನೂ ಕೂಡ ಆ ಅಶ್ವಿನಿ ಮನಸ್ವಿನಿ ಅಲ್ಲ, ಅವಳು ಫ್ರಾಡ್ ಅಶ್ವಿನಿ ಅಂತ ಹೇಳಿ ಪ್ರೂವ್ ಮಾಡೋದಕ್ಕೋಸ್ಕರ ಅವನು ಎಷ್ಟು ವಿಚಾರದಲ್ಲೂ ಕೂಡ, ಅದರಲ್ಲೂ ಮೊದಲು ಪ್ರಿಯಾರಿಟಿ ಅಂದರೆ ನಿಮ್ಮ ತಾಯಿಗೆ ಮೊದಲು ಬೇಲಾಗಲಿ, ಅವನಿಗಿರೋ ಕಾಳಜಿ ನಿನ್ನ ಬಗ್ಗೆನೇ ಅಂತ ಹೇಳಿ ಈ ಕಡೆ ಸತ್ಯಣ್ಣ ಅವ್ರು ಹೇಳ್ತಾರೆ. ಬೇಗ ಬಿಡುಗಡೆ ಆಗಲಿ, ಬಂದು ನಿನ್ನ ಮುಖದಲ್ಲಿ ನಗು ನೋಡಬೇಕು ಅನ್ನೋ ಆಸೆಯಿಂದ ಅವನು ಈ ರೀತಿ ಮಾಡ್ತಾ ಇರೋದು. ಇದಕ್ಕೆ ಬಾಬು ಸರ್ ಅವರು ಏನಪ್ಪ ಅಂದರೆ ನಮ್ಮ ತಾಯಿ ಬೇಗ ಬಿಡುಗಡೆ ಆಗಲಿ ಅಂತ ಹೇಳಿ ಏನೇನು ಸುಳಿವು ಸಿಗುತ್ತೋ ಅದನ್ನೆಲ್ಲ ಹುಡುಕ್ತಾ ಇದ್ದಾರೆ. ನೀನು ಉಪವಾಸ ಮಾಡ್ತಿದ್ದೀರಾ ಏನು ಹೇಳಿ ಅಂತ ಹೇಳಿ ಈ ಕಡೆ ಭೂಮಿ ಬಂದು ಅಜಿತ್ನ ಕೇಳ್ತಾ ಇದ್ದರೆ, ನಿಮ್ಮ ತಾಯಿ ನಿರಪರಾಧಿ ಅಂತ ಗೊತ್ತಾಗಿರೋದ್ರಿಂದ ಒಬ್ಬ ಪ್ರಾಮಾಣಿಕ ಪೊಲೀಸ್ ಆಫೀಸರ್ ಆಗಿ ಇನ್ನು ನಿಮ್ಮ ತಾಯಿನ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೆ ಇದ್ದೀನಿ. ಕರೆಕ್ಟಾಗಿರೋ ಎವಿಡೆನ್ಸ್ ಸಿಗದಿರೋ ಕಾರಣ ನಿಮ್ಮ ತಾಯಿನ ನಾನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ಆಗಲಿಲ್ಲ. ಆ ನೋವು ಇವತ್ತು ಇದೆ ನನಗೆ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇದ್ದರೆ, ಆದರೆ ಕೆಲವೊಂದು ಸಲ ಮನುಷ್ಯನ ಪ್ರಯತ್ನ ಜೊತೆ ದೇವರ ಆಶೀರ್ವಾದನೂ ಕೂಡ ಇರಬೇಕಂತೆ. ಅದಕ್ಕೆ ನಿಮ್ಮ ತಾಯಿ ಆದಷ್ಟು ಬೇಗ ಬಿಡುಗಡೆ ಮಾಡೋ ಶಕ್ತಿ ಕೊಡುತ್ತೆ ದೇವ್ರೆ ಅಂತ ಹೇಳಿ ನಾನು ಉಪವಾಸ ಮಾಡ್ತಿದ್ದೀನಿ ಅಂತ ಹೇಳಿ ಅಜಿತ್ ಅವರು ಭೂಮಿ ಹತ್ರ ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ಶಾರದತ್ತೆ ಆದಷ್ಟು ಬೇಗ ನಮ್ಮ ಮನೆಗೆ ಬರಲಿ ಅಂತಲೂ ಕೂಡ ನಾನು ಕೇಳ್ಕೊತಿದ್ದೀನಿ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇದ್ದರೆ, ಶಾರದಮ್ಮ ನಿಮ್ಮ ರಕ್ತ ಸಂಬಂಧಿ ಬೇಕಾದರೆ, ಆದರೆ ನೀನು ಕೂಡ ನನಗೆ ತುಂಬ ಬೇಕಾದವಳು ಭೂಮಿ. ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿಯೋವರೆಗೂ ಕೂಡ ನೀನು ನನ್ನ ಹೆಂಡತಿ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಬೇಕಾದವಳೆ ತಾನೆ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇದ್ದರೆ ಈ ಕಡೆ ಭೂಮಿಗಂತೂ ತುಂಬಾ ಖುಷಿ ಆಗ್ತಿರುತ್ತೆ. ನೀನು ಬೇಕಾದವಳು ಅಂತ ಹೇಳಿದಾದ್ಮೇಲೆ ನಿಮ್ಮ ತಾಯಿ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ನಾನು ನಿಮ್ಮ ಹೆಂಡತಿ, ನಿಮಗೆ ತುಂಬ ಬೇಕಾದವಳು ಅನ್ನೋದು ನಮ್ಮಿಬ್ಬರಿಗೂ ಮದುವೆ ಸೀಕ್ರೆಟ್ ಗೊತ್ತಿಲ್ಲದೆ ಇರೋರ ಮುಂದೆ ಅಷ್ಟೇ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ತಾರೆ, ನಮ್ಮಿಬ್ಬರು ಬಂದಿದ್ದ ಸೀಕ್ರೆಟ್ ನನಗೆ ಒಳ್ಳೆಯವರು ಸಾಹೇಬ್ರೆ, ನಮ್ಮಮ್ಮ ಬೇಗ ಬಿಡುಗಡೆ ಆಗಲಿ ಅಂತ ಹೇಳಿ ನೀವು ವ್ರತ ಮಾಡ್ತಿದ್ದೀರಾ ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇದ್ದಾರೆ. ಅದು ನಿಮ್ಮ ದೊಡ್ಡ ಗುಣ, ನನ್ನ ಕರ್ತವ್ಯ. ನಿಮ್ಮ ತಾಯಿ ಜಾಗದಲ್ಲಿ ಬೇರೆ ಯಾರು ನಿರಪರಾಧಿ ಆಗಿದ್ದಿದ್ರು ನನ್ನ ಪ್ರಯತ್ನ ಹೀಗೆ ಇರ್ತಿತ್ತು ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಹಾಗಿದ್ರೆ ನಮ್ಮ ಪ್ರಯತ್ನ ಒಳ್ಳೆ ಪ್ರಯತ್ನನೇ ಸಾಹೇಬ್ರೆ ಅಂತ ಹೇಳಿ ಭೂಮಿಯವರು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಈ ಕಡೆ ಭೂಮಿಯವರು
ಅಜಿತ್ಗೆ ಹೇಳ್ತಾ ಇರ್ತಾರೆ, ಯಾವುದೇ ಕಾರಣಕ್ಕೂ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು, ನಾನು ಆ ರೀತಿ ನಿನ್ನನ್ನು ನೋಡ್ಕೋತೀನಿ ಅಂತ ಹೇಳಿ ಅಜಿತ್ ಅವರು ಭೂಮಿ ಹತ್ರ ಹೇಳ್ತಾ ಇರ್ತಾರೆ. ಹಾಗೆ ಭೂಮಿಯವರು ಆ ಮಾತನ್ನು ಕೇಳಿ ಅವ್ರಿಗೂ ಕೂಡ ಸ್ವಲ್ಪ ನೋವಾಗ್ತಾ ಇರುತ್ತೆ. ಮಾಡ್ಕೋತೀನಿ, ನಮ್ಮಮ್ಮ ಬಿಡುಗಡೆ ಆಗೋ ಜೊತೆಯಲ್ಲಿ ನನ್ನ ಮನಸ್ಸಲ್ಲಿರೋ ಎಲ್ಲ ಆಸೆಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಕೇಳ್ಕೊತೀನಿ. ಸರಿ ಸಾಹೇಬ್ರೆ, ಸಂಜೆ ಪೂಜೆಗೆ ನಾನು ಇನ್ನೂ ಪ್ರಸಾದ ಮಾಡಿಲ್ಲ, ನಾನು ಪ್ರಸಾದ ಮಾಡೋಕ್ಕೆ ಹೋಗ್ತೀನಿ. ಅಷ್ಟರಲ್ಲಿ ನೀವು ನನ್ನ ಮೈದ್ನ ಅಪ್ಪು ಎಲ್ಲ ಸೇರಿಕೊಂಡು ಮನೇನ ಚೆನ್ನಾಗಿ ಡೆಕೋರೇಷನ್ಸನ್ನ ಮಾಡಿಬಿಡಿ. ಇವತ್ತು ಸತ್ಯನಾರಾಯಣ ಪೂಜೆ ದೊಡ್ಡ ಹಬ್ಬ ಆಗಿರಬೇಕು. ಮನೆಯಲ್ಲಿ ಇದನ್ನು ಯಾಕೆ ಇಲ್ಲಿದ್ದೀರಾ ಅಂತ ಹೇಳಿ ಯಾರು ಇದು ಮಾಡಬಾರ್ದು. ನಾನೇ ಅವರಿಗೆ ಹೇಳಿದ್ದು ಇಲ್ಲಿ ಇಡೋಣ ಅಂತ ಹೇಳಿಬಿಟ್ಟು, ನೀವು ಅಡುಗೆ ಮನೇಲಿ ದಿನಪೂರ್ತಿ